ಅಪ್ಪ ಅಮ್ಮ ನಾನಿನ್ನು ಹೋಗಿ ಬರ್ತೀನಮ್ಮ. ಹೋಗಿ ಬಾಪ. ಹೋದ ಕಾರ್ಯದಲ್ಲಿ ನೀನು ಜಯಶಾಲಿ ಆಗಿವ. ಹೋದ ಕೂಡಲೇ ಪತ್ರ ಬರೆಯೋದನ್ನ ಮರಿಬೇಡ. ಅಲ್ಲಿ ಏನಾದ್ರೂ ತೊಂದರೆ ಆದ್ರೆ ತಕ್ಷಣ ನಮಗೆ ತಿಳಿಸಿಬಿಡಬೇಕು. ಸರಿ ತಾನೆ? ಆಯ್ತಮ್ಮ, ನಾನಿನ್ನು ಹೋಗಿ ಬರ್ತೇನೆ. ಮುರಳಿ ಅಪ್ಪ, ನಾನಿನ್ನು ಬರ್ಲೆ? ಆಯ್ತು ಮುರಳಿ, ಅಲ್ಲಿ ಹೋಗಿಂದ ನೀನು ಪ್ರತಿ ತಿಂಗಳು ಹಣ ತಪ್ಪದೆ ಕಳ್ಸಪ್ಪ. ಏನಪ್ಪ ಮುರಳಿ? ಅತ್ತಿಗೆ ನಾವು ಹೋಗಿ ಬರ್ತೀನಮ್ಮ. ಅಣ್ಣ ಬಂದರೆ ವಿಷಯ ತಿಳಿಸು. ಹಾಗೆ ಹೋಗ್ಬ. ಮೀನಾಕ್ಷಿ, ಹೇಳಿ ಮಾವ. ನೋಡು ಮೀನಾಕ್ಷಿ, ನಾವು ಸ್ವಲ್ಪ ತೋಟ ಕಡೆಗೆ ಬರ್ತೀವಮ್ಮ. ನೀನು ಮನೆಗೆ ಇರು, ಪಕ್ಕದ ಮನೆಗೆ ಹೋಗಿ ಕೂತ್ಕೋಬೇಡ. ಏಕೆಂದ್ರೆ ಈ ಊರಲ್ಲಿ ಹಗಲಿ ತರುಣೆ ಮಾಡುವ ಕಳರೇ ಜಾಸ್ತಿ ಆಗಿದ್ದಾರೆ. ಮತ್ತೆ ಕದಾದರೂ ಒಂದು ಕಳ ಮಾಡಿಕೊಂಡು ಹೋದ್ರೆ ನಮ್ಮ ಮನೆತನ ಹಾಳಾಗಿ ಹೋಗಬಹುದು. ಅದಕ್ಕಾಗಿ ನಾವು ಬರುವವರೆಗೂ ಇಲ್ಲ ಅಶೋಕ್ ಬರುವವರೆಗೂ ಎಚ್ಚರ ವಹಿಸಿ ನಿಮ್ಮ ಮನೆಯಲ್ಲಿ ಇರ್ಬೇಕಮ್ಮ. ಸರಿ ಮಾವ, ಆಯ್ತು. ಯಾವಾಗ್ಲೂ ಚಿಂತೆ. ನೀನು ನನ್ನ ಶಂಟ ಅನ್ಸ್ಕೊಂಡಿರೋ ಗಂಡ, ಅವನಿಗೆ ಆಸ್ಪತ್ರೆಯ ಹುಚ್ಚು. ಈಗ ಒಬ್ಬಳೇ ಈ ಮನೇಲಿ ಸಾಯ್ಬೇಕು. ಈ ಸಮಯದಲ್ಲಿ ನನ್ನ ಲವರ್ ಮಹೇಂದ್ರ ಇದ್ದಿದ್ರೆ ಹಾಗೆ ಬಾಚಿ ತಪ್ಪಿ ಮುದ್ದಾಡ್ಬಿಡ್ತಿದ್ದೆ. ಇಂಥ ನರಕ ಯಾತನೆಯಲ್ಲಿ ನಾನು ಅನುಭವಿಸ್ತಾ ಇದ್ದೆ. ಆದ್ರೆ ನನ್ನನ್ನ ಈ ನರಕದಿಂದ ಪಾರು ಮಾಡಿದವನು ನನ್ನ ಮಹೇಂದ್ರ. ಎಲ್ಲಿದ್ದಾರೋ ಏನು ಮಹೇಂದ್ರ? ಅಲ್ಲೋ ಮೀನಾಕ್ಷಿ. ಹಲೋ ಮಹೇಂದ್ರ, ಇದೇನಿದು? ನಾನು ಈಗ ತಾನೇ ನಿಮ್ಮನ್ನ ಮನಸ್ಸಿನಲ್ಲಿ ನೆನೆಸ್ಕೋತಾ ಇದ್ದೆ. ಹೌದಾ? ಅಷ್ಟರಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಲ್ಲ. ನಿಜವಾಗ್ಲೂ ನೀವು ನನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀರಾ ಅಂತ ಇವಾಗ ನನಗೆ ತಿಳಿತು. ಹಂಬಲಿಸದ ಹಕ್ಕಿ ಹಂಬಲಿಸುವ ಹಾಗೆ ನೀವು ನನ್ನ ಬಾಳಿಗೆ ದಿಢೀರ್ ಅಂತ ಬಂದ್ಬಿಟ್ರಿ. ಮೀನಾಕ್ಷಿ, ಹರಿಯುವ ನದಿಗೆ ಆಣೆಕಟ್ಟು ಕಟ್ಟಿದರೆ ಬರು ಸೊಗಸಾಗಿ ಕಾಣುತ್ತದೆ. ಕುಣಿಯುವ ಕಾಲಿಗೆ ಗೆಜ್ಜೆ ಕಟ್ಟಿದರೆ ಬರು ಹಿಪ್ಪಾಗಿ ಕೇಳಿಸುವುದು ಸ್ವರ. ಹಸಿರಾದ ಭೂಮಿಗೆ ಕಾಲು ಚೆಲ್ಲಿದರೆ ಹಸಿರಾದ ಸೌಂದರ್ಯ ಹೊರಹೊಮ್ಮುವ. ನಿನ್ನ ಹಬ್ಬದ ಮರ ಕೂಗುವಾಗ ನಾನು ರಸಿಕನಾಗಿ ಬಂದು ನಿನ್ನ ಆಸೆ ತೀರ್ಚಬೇಕೆಂಬುದೇ ನನ್ನ ಬಹುದಿನಗಳ ಬಯಕೆ. ಈ ಮಹೇಂದ್ರ ನಿನ್ನಂತ ಹೆಣ್ಣುಗಳಿಗೆ ಪುಣ್ಯ ಮಾಡುವುದಕ್ಕಾಗಿ ಜನಿಸಿದ್ದಾನೆ. ನಿನ್ನಂತ ಹೆಣ್ಣನ್ನು ಬಿಟ್ಟು ಒಂದು ಕ್ಷಣ ನಾನಿರಲಾರೆ. ನಿನ್ನಂತ ಹೆಣ್ಣಿನ ಹೃದಯದಲ್ಲಿ ಮೂರ್ತಿಯಾಗಿ ನಿಲ್ಲಬೇಕೆನ್ನುವುದೇ ಈ ಮಹೇಂದ್ರನ ಬಯಕೆ. ನಾನಾದ್ರೂ ಅಷ್ಟೇ ತಾನೇ ಮಹೇಂದ್ರ. ನಾನು ಎಷ್ಟು ಜನ್ಮ ಹುಟ್ಟು ಬಂದ್ರು ನಾನು ಕಟ್ಕೊಂಡ ಗಂಡ ಯಾವನ್ನೇ ಆಗಿರ್ಲಿ, ನನ್ನ ಪ್ರಿಯತಮನಾಗಿ ಈ ಮಹೇಂದ್ರನೇ ಹುಟ್ಟಿ ಬರಬೇಕು. ಇಂಥ ನರಕ ಯಾತನೆಯಿಂದ ಹೊರಗೆ ಬಂದು ನನಗೆ ಸ್ವರ್ಗ ತೋರಿಸಿರುವಂತಹ ಒಡೆಯ ನೀನು ಅಂದಮೇಲೆ ನಾನು ನಿಮ್ಮನ್ನ ಮರೆಯಲು ಸಾಧ್ಯವೇ? ಆದ್ರೆ ಮಹೇಂದ್ರ, ಯಾವಾಗ್ಲೂ ನಿಮ್ಮ ಮಡಿಲಿನಲ್ಲೇ ಇರಬೇಕು ಅಂತ ಪಣ ತಟ್ಟಿ ನಿಂತವಳು ನಾನು. ಯಾವತ್ತಿದ್ರೂ ಈ ನಿಮ್ಮ ಮನಮೋಹಿನಿಯನ್ನು ಮರೆಯಬೇಡಿ. ಮೀನಾಕ್ಷಿ, ಮರೆತರೆ ಆ ದೇವರು
ಒಪ್ಪಬಹುದು. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನೇ ಮತ್ತು ನನ್ನಂತ ಪರಪುರುಷರ ಜೊತೆ ನೀನು ಚಕ್ಕಂದ ಹೊಡಿತೀಯ ಅಂದ ಮೇಲೆ ಡೋಂಟ್ ವೈ ಮಾಡಲಿ, ನಿನ್ನನ್ನು ಮರೆಯುವುದು ಸಾಧ್ಯವೇ? ಮರೆತರೆ ನಾನು ಮನುಷ್ಯನೇ ಅಲ್ಲ. ನೋಡು, ಅಗ್ನಿ ಸಾಕ್ಷಿಯಾಗಿ ನೀನು ಕಟ್ಟಿದ ತಾಳಿಯಲ್ಲಿ ನಿನ್ನ ಗಂಡ ಧಿಕ್ಕರಿಸಿದ್ದಾನೆ ಅಂದ ಮೇಲೆ ನಿನ್ನನ್ನು ಮಹಾರಾಣಿಯಂತೆ ನನ್ನ ಅರಮನೆ ಸ್ವರ್ಗದಲ್ಲಿ ಮೆಚ್ಚುತ್ತೇನೆ. ಆಯ್ತೆ ಮಹೇಂದ್ರ, ನೀವು ನನ್ನನ್ನ ಸುಖವಾಗಿ ಇಟ್ಕೊತೀರೋ ಅನ್ನೋ ನಂಬಿಕೆ ನನಗಿದೆ ನಿಜ. ಆದ್ರೆ ಕಟ್ಟಿಕೊಂಡ ಗಂಡನನ್ನು ಬಿಟ್ಟು ನಿಮ್ಮ ಜೊತೆ ನಿಮ್ಮ ಹಿಂದೆ ಓಡಿ ಬಂದರೆ ಈ ಸಮಾಜ ನಮ್ಮ ಇಬ್ಬರಿಗೂ ಕೆಟ್ಟ ಹೆಸರನ್ನು ಕೊಡುತ್ತೆ. ಅದಕ್ಕಾಗಿ ನಾವು ಕಟ್ಟು ಮುಚ್ಚಿ ಕಾಮ ಕ್ರೀಡೆ ಆಗುತ್ತಾ ಇದೀವಲ್ಲ, ಅದೇ ತುಂಬಾ ರುಚಿಯಾಗಿದೆ. ಅದಕ್ಕಾಗಿ ನಾವು ಇದೇ ರೀತಿ ಹೀಗೆ ಕಾಲ ಕಳೀತಾ ಹೋಗೋಣ. ಒಂದು ರೀತಿ ನಮ್ಮ ಕದ್ದು ಮುಚ್ಚಿ ಕಾಮ ಕ್ರೀಡೆ ತಿಂಗಳಿಗೆ ಒಮ್ಮೆ ಬರುವ ಅಮಾವಾಸ್ಯೆ ಇದ್ದ ಹಾಗೆ. ಆದ್ರೆ ನೋಡಿ, ನೀವು ಮಾತ್ರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅವಾಗವಾಗ ಬರ್ತಾ ಹೋಗ್ತಾ ನನಗೆ ಸುಖ ಕೊಡ್ತಾ ಹೋಗ್ತಾ ಇರ್ಬೇಕು. ಅದೇ ಒಂದು ರೀತಿ ಮಜ್ಜುವಾಗಿರುತ್ತದೆ. ಅದು ನನಗೆ ಒಂದು ರೀತಿ ಹುಕ್ಕಿ ಉಂಡ ರೀತಿ ಆಗುತ್ತದೆ. ನೋಡುತ್ತಿಲ್ಲ, ನಾನು ನಿತ್ಯ ಬರುವುದು ಬೇರೆಯವರಿಗೆ ಗೊತ್ತಾದರೆ ನಮಗೆ ಅಪಾಯ ತಪ್ಪುತ್ತಾರೆ. ಅದಕ್ಕಾಗಿ ಹೇಳ್ತಾ ಇರ್ಲಿ, ಯೋಚನೆ ಮಾಡಿ ನೀನು ಒಂದು ವಿಚಾರಕ್ಕೆ ಬಾ. ನಿನ್ನ ಗಂಡ ನೀನು ಬೇರೆ ಮನೆ ಮಾಡಿದರೆ ನಮಗೆ ಯಾವ ಅಭ್ಯಂತರವಿಲ್ಲ. ನಾನು ಬಂದು ಹೋಗಲಿಕ್ಕೆ ಸುಲಭವಾಗುತ್ತದೆ. ನೋಡು, ನೋ ಮಹೇಂದ್ರ, ನಾನು ಮಾತ್ರ ಆ ರೀತಿ ಮಾಡುವುದಿಲ್ಲ. ನೀವು ಭಯ ಪಡೋ ಅವಶ್ಯಕತೆ ಕೂಡ ಇಲ್ಲ. ನೋಡಿ, ಅಕಸ್ಮಾತ್ ನಮ್ಮ ಪಾಲಿಗೆ ಆ ತರ ಏನಾದ್ರೂ ಅಪಾಯ ಬಂದಿದ್ದೆ ಆದ್ರೆ ನನ್ನ ಗಂಡನ ಕೈ ಮೇಲೆ ಈ ಮನೆಯನ್ನ ಮುರಿಸ್ತೇನೆ. ಕರುಳಿನ ಬಳ್ಳಿಯ ಕೊಂಡಿಯನ್ನೇ ಕಿವುಚಿ ಹಾಕ್ತೇನೆ. ಅಕಸ್ಮಾತ್ ನಮ್ಮ ಈ ಕತ್ತು ಆಡುವ ಕಾಮ ಕ್ರೀಡೆಗೆ ಯಾವನಾದ್ರೂ ಅಡ್ಡ ಬಂದ್ರೆ ಅವನನ್ನ ಕೊಲ್ಲೋದಕ್ಕೂ ನಾನು ಹೇಸೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಭಯ ಪಡುವ ಕಾರಣವೇ ಇಲ್ಲ. ಮೇರಾಶಿ, ಇಷ್ಟು ಧೈರ್ಯ ನಿಮ್ಮಲ್ಲಿ ಇರುವಾಗ ಪ್ರತಿದಿನ ನಾನು ಒಂದು ಸಲ ಏಕೆ 10 ಸಾರಿ ಆಗಿ ಬಂದು ಹೋಗುತ್ತೇನೆ. ನಾವಿಬ್ಬರು ಪ್ರೇಮದ ಹಕ್ಕಿಯಾಗಿ ಚಕ್ಕಂದ ಹೊಡೆಯುವ ನಾಯಿ ಮನೆಯಲ್ಲಿ. ಆಯ್ತೆ? ಹಾಗೆ ಆಗ್ಲಿ. ನೋಡಿ, ನಿಮಗೋಸ್ಕರ ನಾನು ಸ್ಪೆಷಲ್ ಅಡಿಗೆ ಮಾಡಿದ್ದೀನಿ. ಬನ್ನಿ, ಊಟ ಮಾಡಿ. ಒಂದೇ ಹಸಿದ್ರಿಂದ ಊಟ ಮಾಡೋದು ನನಗೆ ಹಸಿವೆ ಆಗಿಲ್ಲ. ನಿಮಗೆ ಊಟ ಬೇಡವೆ? ಹಾಗಾದ್ರೆ ಮತ್ತೇನ್ ಬೇಕು? ಮತ್ತೇನು ಬೇಕಂತ ಕೇಳ್ತಿರ್ಲಿಲ್ಲ. ಇಂಥ ಮನ್ಮಥನ ರತಿ ಅಂತ ಹೆಣ್ಣು ನನ್ನ ಕಣ್ಣೆದಿಗೆ ನಿಂತಿರುವಾಗ ಈ ಮನ್ಮಥನಿಗೆ ಇನ್ನೇನು ಬೇಕು? ಇದು ಯಾವ ಸಮಯ? ಯಾವ ಸಮಯ? ಸರಸವಾಡುವ ಶೃಂಗಾರ ಸಮಯ. ತಿಳಿತೇನೆ, ಬೇಲೂರ ಶಿಲ್ಪಿ. ಓಹೋ, ಏನು ಇವತ್ತು ಸಾಹೇಬರ ಬಾಯಲ್ಲಿ ತುಂಬಾ ಕವಿಗಳಂತೆ ವರ್ಣಿಸುವಂತ ಮಾತುಗಳು? ಎಲ್ಲ ನಿನ್ನಂತ ಶಿಲ್ಪಿಗಳಿಂದ ಅದು ಕಂಚಿದ್ದು. ಸಾಕು ಮಾಡಿ ನಿಮ್ಮ ವರ್ಣನೆಯ ಮಾತನ್ನ. ಹೀಗೆ ವರ್ಣಿಸ್ತಾ ಹೋದ್ರೆ ನಿಮ್ಮ ಅಕ್ಷರಗಳು ಕರಗಿ ಹೋಗುತ್ತೆ. ಬಾಮಿರಾಕ್ಷಿ, ಈ ನಿನ್ನ ನಕ್ಕು ನಗುವ ತುಟಿಯಿಂದ ಹೊರ ಚಿಮ್ಮಿ ಬರಲಿ ಒಂದು ಗಾನ.
ನೋಡುತ್ತಿರುವುದು ಈ ಸನ್ನಿವೇಶ ಸತ್ಯವೋ ಮಿಥ್ಯವೋ ನನಗೊಂದು ತಿಳಿತಾ ಇಲ್ಲ. ಎಷ್ಟು ದಿನಗಳಿಂದ ಈ ಫಲಸ್ಕೃತಿಯಲ್ಲಿ ನೀವಿಬ್ಬರು ಪಾಲಾಗಿದ್ದೀರಿ. ಮೀನಾಕ್ಷಿ, ಹೂವಾಗಿ ಅರಳಿ ಹಿರಿ ಜೀವ ಪಡೆದಿರುವೆ. ಗುಣಶೀಲ ರತ್ನಗಳ ತವರಾಗುವಂತೆ ಜ್ಞಾನದ ಕಣಿಯಾಗಿ ತಾಳ್ಮೆಯ ತಪವಾಗಿ ಈ ಮನೆ ಹೆಣ್ಣೆಯ ಪ್ರಜೆಯಾಗಿ ಬಾಳಬೇಕಾದ ನಿನ್ನಲ್ಲಿಂದ ಹೀನ ಗುಣದಿಂದ ನಾನು ತಿಳಿದಿರಲಿಲ್ಲ. ದೇವರಂತ ನಿನ್ನ ಗಂಡನಿದ್ದರು ಪರಪುರುಷರ ಸಂಘ ಬಯಸುವ ನೀನು ಮದುವೆಯಾಗುವುದಕ್ಕಿಂತ ಮೊದಲು ಅದೆಷ್ಟು ಮಕ್ಕಳನ್ನು ಹೆತ್ತು ಕತ್ತಲಿಗೆ ತಿಪ್ಪೆಲೆ ಹುಗದಿರಬಹುದು ನೀನು. ಮೀನಾಕ್ಷಿ, ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಆ ನಿನ್ನ ಗಂಡ ಕುರುಡನಿರಲಿ ಕುಂಟನಿರಲಿ ಆತನೊಂದಿಗೆ ಸಂಸಾರ ಮಾಡಬೇಕಾದದ್ದು ನಮ್ಮ ಭಾರತ ದೇಶದ ಪತಿವ್ರತೆ ಹೆಣ್ಣಿನ ಧರ್ಮ. ಅದನ್ನು ಬಿಟ್ಟು ಕಂಡವರಿಗೆ ಸರಗ ಹಾಕಿ ನಿನ್ನ ಕಾಮದ ದಾಹವನ್ನು ತೀರಿಸಿಕೊಂಡರೆ ಇಲ್ಲಿ ಕುಂತಂತವರಿಗೆ ಕೇಕೆ ಹಾಕಿ ಕರೆಯುತ್ತಾರೆ ನಿನಗೆ ಸೂಳೆ ಎಂದು ಚಾಂಡಲಿನಿ. ಗಂಡನಿದ್ದು ರಂಡೆಯಾಗಿ ಮೆಂಡ ನೊಡನೆ ಸರಸ ಮಾಡುವ ಅಂತ ಗಂಡಾಂತರವಾದರು ಏನಂತ ನಿನಗೆ? ಈ ಮಾತನ್ನ ನಿಮ್ಮ ಮಗನಿಗೆ ಹೇಳ್ಬೇಕು. ನೀವು ಹೆಂಡತಿಯ ನೋಡಿಕೊಳ್ಳುವ ಪದ್ಧತಿಯನ್ನು ನಮಗಲ್ಲ. ಮನೆಗೆ ಬಂದ ಸೊಸೆ ಅಂದ ಮಾತ್ರಕ್ಕೆ ನಾಯಿಯಾಗಿ ಗೂಟಕ್ಕೆ ಕಟ್ಟಿ ಹಾಕ್ತೀಯ. ಅದೇ ನಾಯಿಗೆ ಹೊತ್ತಿಗೆ ಸರಿಯಾಗಿ ಹಿಟ್ಟನ್ನ ಹಾಕಬೇಕು. ಹೊತ್ತಿಗೆ ಸರಿಯಾಗಿ ಹಿಟ್ಟನ್ನ ಹಾಕದೇ ಇದ್ರೆ ಆ ನಾಯಿ ಇನ್ನೇನು ಮಾಡುತ್ತೆ? ಗೂಟವನ್ನ ಹರಿದುಕೊಂಡು ಓಡ್ ಹೋಗಿ ಹೊಲಸನ್ನ ತಿನ್ನುತ್ತದೆ. ನಾನು ಕೂಡ ಅದನ್ನೇ ಮಾಡಿದ್ದು. ಮೊದಲು ನಿನ್ನ ಮಗನಿಗೆ ಇರಬೇಕಾಗಿತ್ತು ಹೆಂಡತಿಯ ಮನಸ್ಸಿನ ಹಂಬಲ ಏನು ಅಂತ. ಮಾಡಿಕೊಂಡ ಗಂಡ ಹೆಂಡತಿಯ ಹಂಬಲ ಅರಿತುಕೊಳ್ಳದಿದ್ದರೆ ತಿಳಿಸಿ ತಿದ್ದಬೇಕಾಗಿತ್ತು. ಆ ಹಕ್ಕು ನಿನಗೂ ಉಂಟು. ಅದು ಹೆಣ್ಣಿನ ಧರ್ಮ. ಮೀನಾಕ್ಷಿ, ಮಾಡಿಕೊಂಡ ಗಂಡನೆಂದರೆ ಮನೆಯ ಅಂಗಳದಲ್ಲಿ ಬೆಳೆಸಿದ ಮಾವಿನ ಮರವಿದ್ದಂತೆ. ನಿನ್ನ ಮನಸ್ಸು ಬೇಕು ಎಂದಾಗೆಲ್ಲ ಹರಿದುಕೊಂಡು ತಿನ್ನಬಹುದಿತ್ತು. ಹೊಟ್ಟೆ ಹಸಿದ ಮಾತ್ರಕ್ಕೆ ತಿಪ್ಪೆಯ ಮೇಲೆ ಬಿದ್ದ ಕಸ ತಿನ್ನುವ ಕತ್ತೆಯಾಗಬಾರದು. ಹೊಟ್ಟೆ ಪಾಡಿಗ ಯಾರು ಹೋಗಿದೆ? ಏನೋ ತಿಳಿಯದೆ ಮಾಡಿದ ತಪ್ಪು ಅಂತ ತಿಳ್ಕೊಂಡು ಸುಮ್ಮನಾಗ್ಬಿಡಿ. ಇದೇ ಕೆಲಸ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಮಾಡುತ್ತಾರೆ ಅಂತ ತಿಳ್ಕೊಂಡು ಕ್ಷಮಿಸ್ಬಿಡಿ. ಹೊಟ್ಟೆಯಿಂದ ಹುಟ್ಟಿದ ಅಂತ ತಪ್ಪು ಏನಾದ್ರೂ ಮಾಡಿದರೆ ಅವಳ ಕತ್ತರಿಸಿಗೆ ಕೊಂದು ಕೊಡ್ತಿದ್ದೆ. ಇಲ್ಲ, ಅವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹತ್ತುಕಾಗಿ ಹಂಚಿ ಬಿಡ್ತಿದ್ದೆ. ನೋಡು, ನೀನು ಮತ್ತೊಬ್ಬರ ಮನೆಯಲ್ಲಿ ಹುಟ್ಟಿ ಕೊಟ್ಟ ಮನೆಗೆ ಸೊಸೆಯಾಗಿ ಬಂದಿರುವೆ. ಈ ಕ್ಷಣವೇ ನಿನ್ನ ಕತ್ತು ಹಿಡಿದು ಹೊರಗೆ ತಪ್ಪಿದ್ದರೆ ನಿನ್ನ ಹೆತ್ತ ಕರುಡಿನ ಬಳ್ಳಿ ಕತ್ತರಿಸಿದಂತಾಗುತ್ತದೆ ಎಂದು ಅದೇ ಒಂದು ಉದ್ದೇಶಕ್ಕೆ ನೀನು ಇಲ್ಲಿವರೆಗೆ ತಡೆದಿದ್ದೇನೆ. ನೋಡು ಮೀನಾಕ್ಷಿ, ಕೆಡವ ಆ ನಿನ್ನ ಮನಸ್ಸಿಗೆ ಕಡಿವಾಣ ಹಾಕಿ ನೀನು ಒಂದು ಹೆಣ್ಣಾಗಿ ಬಾಳಿದರೆ ನಿನ್ನ ಬಾಳಿಗೊಂದು ದಾರಿ ದೀಪವಾಗುವುದು. ಇದೇ ಮನಸ್ಸನ್ನು ನೀನು ಮುಂದುವರೆದಿದ್ದೆ ಆದರೆ ನಿನ್ನ ಬಾಳಿನಲ್ಲಿ ಕತ್ತಲು ಕಟ್ಟಿಟ್ಟ ಬುದ್ಧಿಯನ್ನು ಮಾವ, ಇನ್ನೊಂದು ಸಲ ಈ ತರದ ಅಪರಾಧ ಆಗದೇ ಇರೋ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ದಯವಿಟ್ಟು ನಾನು ಮಾಡಿರೋ ತಪ್ಪನ್ನ ನಿಮ್ಮ ಉಡಿಯಲ್ಲಿ ಹಾಕಿಕೊಂಡು ಮುಚ್ಚಾಕೊಳ್ಳಿ ಮಾವ. ನಿಮ್ಮ ಕಾಲಿಗೆ ಬಿಟ್ಟು ಕೇಳ್ಕೊತೀನಿ. ಎದ್ದೇಳು. ಸರಿ, ಆ ಕಡೆ ನಿಂತ್ಕೋ. ಲೇ ಮಹೇಂದ್ರ, ನೀನು ಯಾರು? ನನ್ನ ಮಹೇಂದ್ರ, ನೀನು ಒಬ್ಬ ಒಳ್ಳೆಯ ಮನುಷ್ಯತನ ತಿಳ್ಕೊಂಡಿದ್ದೆ. ಆದರೆ ಮನೆ ಮುರುಗುವ ಕೆಲಸ ಮಾಡುವ ಮನೆ ಮುರುಕ ಅಂತ ಇವತ್ತು ನನ್ಗೆ ಗೊತ್ತಾಯ್ತು. ಲೇ, ಯಾರು ನೀನು? ನನ್ನ ಮಗನ ಸ್ನೇಹಿತನ ಹೆಂಡತಿ ನಿನಗೆ ಅತ್ತಿಗೆ ಸಮಾನ. ಅಂದರೆ ಹೆತ್ತ ತಾಯಿಯ ಭೋಗವನ್ನೇ ಉಣ್ಣುವ ನೀನೊಬ್ಬ ತಾಯಿ ಗಂಡ. ನೀನು ಏನು ಮಾತನಾಡ್ತೀವಿ ಒಬ್ಬ ನೀನು? ತಿಳಿಯಲಾರದೆ ಬಾಯಿಗೆ ಬಂದಂತೆ ಮಾತನಾಡಬೇಡ. ಒಂದು ಸುಂದರವಾದ ಹಣ್ಣು ಕಾಮನ ಕ್ರೀಡೆಗೆ ಕರೆದಾಗ ಯಾವ ಗಂಟು ಹಿಂಸರಿಯಲಾರ. ತಪ್ಪು ಮಾಡುವ ಮಗ
ಮನಸ್ಸು ಇರದಿದ್ದರೂ ಕೂಡ ಸಂದರ್ಭ ಬಂದಾಗ ಕಾಲು ಜಾರುವುದು ಕಾಮುಕರ ಕೆಟ್ಟ ಗುಣ. ಇದರ ಅರ್ಥ ಹೇಳುತ್ತೇನೆ ಕೇಳು. ಒಂದು ಬಾಗಿಲಿಲ್ಲದ ಮನೆಯಲ್ಲಿ ನಾಯಿಗಳು ಹೋಗುವುದು ಸ್ವಾಭಾವಿಕ. ಬೇಲಿ ಇಲ್ಲದ ಹೊಲಕ್ಕೆ ದನಕರುಗಳು ನುಗ್ಗುವುದು ಸ್ವಾಭಾವಿಕ. ಬಯಲಿಗಿಟ್ಟ ಬೆಣ್ಣೆಯನ್ನು ಬೆಕ್ಕು ತಿನ್ನುವುದು ಸ್ವಾಭಾವಿಕ. ಇದರಲ್ಲಿ ನನ್ನದೇನಿದೆ ತಪ್ಪು? ತಪ್ಪನ್ನು ತಿದ್ದಿಕೊಳ್ಳಬೇಕಾದವರು ನೀವು. ನಿಜವಾದ ಮಾತನ್ನೇ ಹೇಳಿದೆ ಮಹೇಂದ್ರ. ನಿನ್ನ ಮಾತನ್ನು ಏನದು ನಿನ್ನದೊಂದು ಮಾತು ಹೇಳು. ಲೇ ಮಹೇಂದ್ರ, ನಿನಗೆ ಜನ್ಮ ಕೊಟ್ಟ ಆ ನಿನ್ನ ತಾಯಿಯು ಹೆಣ್ಣು, ನಿನಗೆ ಮಾಡಿಕೊಳ್ಳಬೇಕಾಗುವ ಹೆಂಡತಿಯಾಗುವಳು ಹೆಣ್ಣು. ನಿನ್ನ ಒಡ ಹುಟ್ಟಿದ ಅಕ್ಕ ತಂಗಿಯರು ಹೆಣ್ಣೆ. ಈ ಜಗತ್ತಿನಲ್ಲಿರುವ ಎಲ್ಲ ಪರಿಸ್ಥಿತಿಯರು ಹೆಣ್ಣೆ. ಆದರೆ ಎಲ್ಲ ಹೆಣ್ಣಿನ ಹತ್ತಿರ ಒಂದೇ ಸುಖ ಸಿಗುತ್ತದೆ ಎಂದು ತಿಳಿದು ಆ ನಿನ್ನ ಒಡ ಹುಟ್ಟಿದ ಅಕ್ಕನೊಂದಿಗೆ ನಿನ್ನ ಮಲಗಲು ಮುಂದಾಗಿದೆಯಾ? ಇಲ್ಲ, ನಿನ್ನ ತಂಗಿಯ ಜೊತೆಗೆ ನಿನ್ನ ಮಲಗಲು ಮುಂದಾಗಿದೆಯಾ? ಏನು ಮಾತಾಡ್ತೀನಿ ನೀನು? ಜನ್ಮ ಕೊಟ್ಟ ತಾಯಿಯ ಜೊತೆಗೂ ನೀನು ಮಲಗಲು ಮುಂದಾಗುವ ನೀನೊಬ್ಬ ತಾಯಿಗಂಡ. ಲೇ ಮಹೇಂದ್ರ, ಗಂಡಿಗೊಂದು ಹೆಣ್ಣು ಬೇಕು ಎಂದೇ ಆ ಬ್ರಹ್ಮ ಹೆಂಡತಿ ಎಂಬ ಹೆಣ್ಣನ್ನು ಸೃಷ್ಟಿಸಿದ್ದಾನೆ. ಅದನ್ನು ನೀನು ಮೊದಲು ಅರಿತುಕೊಳ್ಳಬೇಕು. ಅದನ್ನು ಬಿಟ್ಟು ಪರಸ್ತ್ರೀಯರೊಂದಿಗೆ ಸರಸ ಮಾಡಿದರೆ ಒಡ ಹುಟ್ಟಿದ ಅಕ್ಕ ತಂಗಿಯರೊಂದಿಗೆ ಸರಸ ಮಾಡಿದಂತೆ. ಲೇ ಮಹೇಂದ್ರ, ಹೊಟ್ಟೆ ಹಸಿದಾಗ ಮನೆಯಲ್ಲಿ ಅನ್ನ ಬೆರೆದಿದ್ದರೆ ಉಪವಾಸ ಬಿದ್ದು ಮರ್ಯಾದೆ ಉಳಿಸಿಕೊಳ್ಳಬೇಕು. ಹೊಟ್ಟೆ ಹಸಿದಿದೆ ಎಂದು ತಿಳಿದು ಮತ್ತೊಬ್ಬರ ಮನೆ ಹೊಕ್ಕು ಅವರು ತಿಂದ ಬಿಟ್ಟ ಜಂಜಲದ ಅನ್ನ ಉಣ್ಣುವ ಜಂಜಲದ ನಾಯಿ ಆಗಬಾರದು. ಅಂಥವರು ಮಾನವರಾಗಿ ಹುಟ್ಟುವುದಕ್ಕಿಂತ ಪಶುವಾಗಿ ಹುಟ್ಟಿದರೆ ಎಷ್ಟೊಲೈತು. ಲೇ ಮಹೇಂದ್ರ, ಮಾತನಾಡು. ಏಕೆ ಮೌನವಾದಿ? ತಪ್ಪು ಮಾಡ ಆತ್ಮಕ್ಕೆ ಮಾತನಾಡುವ ಧೈರ್ಯ ಮಾತ್ರ ಎಲ್ಲಿಂದ ಬರ್ತದೆ? ಲೇ ಮಹೇಂದ್ರ, ನೀನು ಬಂದಿದ್ದು ಕೊನೆಯದಾಗ್ಬೇಕು. ಇನ್ನೊಂದು ಸಲ ಈ ಮನೆಗೆ ನೀನು ಬಂದಿದ್ದೆ ಆದರೆ ನಿನ್ನ ಚರ್ಮ ಸುಲಿದು ನನ್ನ ತಪ್ಪನೆ ಮಾಡಿಕೊಳ್ಳಬೇಕಾಗುತ್ತದೆ. ಈ ರಾಜು ತಿಳಿಯಲಿ ಕುಕ್ಕ. ನಾ ಕಳ್ಳು ದೂಸಿದವರಿಗೆ ಭಯಪಡ್ತು నువ్వు. ఈ రోజు నా ఎదుగుడి నించుని మాట్లాడో ధైర్యం వచ్చిందనే నీకు చూపెడతాను. ఇంకా ఒక్క గంటలోని ఈ మహేంద్రన పవర్ ఏంటో నీకు చూపెడతాను. తీర్తా ಶಿವಣ್ಣ, ಎಚ್ಚರ ಇರಲಿ. ಇದು ನನ್ನೂರು, ಇದು ನನ್ನ ಏರಿಯಾ. ನಾನು ಚಪ್ಪಳ ತಟ್ಟಿದರೆ ಇಡೀ ಕನಕಗಿರಿ ನಡುಗುತ್ತೆ. ವಿಧಾನಸಭಾ ನಡುಗುತ್ತೆ. ಇವನು ಆರು. ಶಿವಣ್ಣ, ಎಚ್ಚರ ಇರಲಿ. ನೀನು ಕಷ್ಟಪಟ್ಟು ಕಟ್ಟಿದ ನಿನ್ನ ಗೂಡನ್ನ ಚಿತ್ರವನ್ನು ಮಾಡಿ ನಿನ್ನ ಕಣ್ಣೀರಿನಲ್ಲಿ ನಾನು ಕೈ ತೋರಿಸದೆ ಹೋದ್ರೆ ನನ್ನ ಎದುರು ಮಹೇಂದ್ರನೇ ನಾನು ಬರ್ತೀನಿ. ಮಾವ, ನೀವು ನಿಮ್ಮ ಕೆಲಸವನ್ನ ಮುಂದುವರಿಸಿ, ನಾನು ಮನೆಯಲ್ಲೇ ಇರ್ತೇನೆ. ನೋಡಮ್ಮ, ಪೀಡ ಕಲ್ತು ಅಂತ ತಿಳ್ಕೊಂಡು ಸ್ನಾನ ಮಾಡಿಸಿ ಯಾವ್ದಾದ್ರು ದೇವರು ಬಾ. ಸರಿ ಮಾವ. ನೋಡು ಮೀನಾಕ್ಷಿ, ಮೀನಾಕ್ಷಿ, ಮುರಳಿ ಹೊರಟು ಹೋದನೆ? ಹೌದೇ, ಅವಾಗಲೇ ಹೊರಟು ಹೋದ. ನಾನು ಹಾಸ್ಪಿಟ್ಲಿಂದ ಬರೋದು ಸ್ವಲ್ಪ ಲೇಟ್ ಆಯ್ತು. ಹಾಸ್ಪಿಟ್ಲಲ್ಲಿ ಪೇಷಂಟ್ ನೋಡಿ ನೋಡಿ ನನಗೆ ತುಂಬಾ ಸುಸ್ತಾಗ್ತಾ ಇತ್ತು. ನೋಡು ಅಶೋಕ, ಹೇಳಪ್ಪಾಜಿ, ನೀನ್ ನಾಳೆಯಿಂದ ಓವರ್ ಟೈಮ್ ಡ್ಯೂಟಿ ಮಾಡೋದು ಬಿಡಪ್ಪ. ಆದಷ್ಟು ಬೇಗ ನೀನ್ ಮನೆಗೆ ಬಂದು ಬಿಡಬೇಕು. ಯಾಕಪ್ಪಾಜಿ, ಎಂದು ಮಾತಾಡದವರು ಇವತ್ತು ಈ ರೀತಿ ಮಾತನಾಡುತ್ತಿದ್ದೀರಾ? ನಾನು ಹೇಳಿದಷ್ಟು ಕೇಳು. ಈ ಊರಲ್ಲಿ ಹುಚ್ಚ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ನಾವೊಂದ್ಸಲ ಮನೆಯಲ್ಲಿ ಇರ್ತೀವಿ, ಒಂದ್ಸಲ ಇರೋದಲ್ಲ.
ಮೀನಾಕ್ಷಿ ಒಬ್ಬರೇ ಮನೆಯಲ್ಲಿ ಇರ್ತಾಳೆ. ಯಾವುದಾದ್ರೂ ಒಂದು ಹುತ್ತನಾಗಿ ಬಂದು ಅವ್ರು ಕಚ್ಚಿದ್ರೆ ಮುಂದೆ ಅವ್ರ ಹುತ್ತ ಆಗ್ಬೋದಂತ ನಿನಗೆ ಎಚ್ಚರ ಕೊಡ್ತಾ ಇದ್ದೇನೆ ಮಗನೇ. ಮೀನಾಕ್ಷಿ, ಅಪ್ಪಾಜಿ ಅವರು ಇವತ್ತು ಈ ರೀತಿ ಏಕೆ ಮಾತಾಡ್ತಿದ್ದಾರೆ? ಪಾಪ ವಯಸ್ಸಾಯ್ತಲ್ಲ ಅದಕ್ಕೆ. ರೀ, ಇತ್ತೀಚೆಗೆ ನಿಮ್ಮ ಅಪ್ಪ ಹುಚ್ಚುಚ್ಚ ಮಾಡ್ತಾರೆ. ಅವರಿಗೆ ಹುಚ್ಚಿಡಿದಿದೆ ಅಂತ ಅನ್ಸುತ್ತೆ. ಮೀನಾಕ್ಷಿ, ಯಾಕ್ರಿ? ಯಾಕೆ ನನ್ನ ಮೇಲೆ ತುಂಬಾ ರೇಗಾಡ್ತಾ ಇದ್ದೀರಲ್ಲ? ನೀವ್ ಅಂದ್ಕೊಂಡಿರೋ ಹಾಗೆ ನಿಮ್ಮ ಅಪ್ಪ ಮುಗ್ಧ ಅಲ್ಲ, ಒಳ್ಳೆಯೂ ಅಲ್ಲ. ಅವರು ಏನು ಮಾಡ್ತಾರೆ ಏನು ಇಲ್ಲ ಅಂತ ನಿಮಗೆ ಗೊತ್ತು. ಮನೇಲಿ ಇರ್ತೀನಲ್ಲ ನನಗೆ ಗೊತ್ತು. ನಿಮಗೆ ಬರೀ ಆಸ್ಪತ್ರೆ ಪೇಷಂಟ್ ಇಷ್ಟೇ ಗೊತ್ತಿರೋದು ನಿಮಗೆ. ಮೀನಾಕ್ಷಿ, ಅಂದ್ರೆ ನೀನ್ ಹೇಳುವ ಮಾತು ಅಂದ್ರೆ ನೋಡಿ, ಆ ವಿಷಯವನ್ನ ಇಲ್ಲಿ ಮಾತನಾಡಿದ್ರೆ ಸರಿ ಇರಲ್ಲ. ನಿಮ್ಮಪ್ಪ ಒಳಗಡೆ ಮನೇಲೇ ಇದ್ದಾರೆ, ಹೊರಗಡೆ ವಾಕಿಂಗ್ ಹೋಗೋಣ, ಏನು ವಿಷಯ ಅಂತ ಎಲ್ಲ ಡೀಟೇಲ್ ಆಗಿ ಅಲ್ಲೇ ಹೇಳ್ತೀನಿ. ಸರಿ, ಬನ್ನಿ ಊಟ ಮಾಡಿ. ನನಗೆ ಹಸುವಿಲ್ಲ ಮೀನಾಕ್ಷಿ. ಯಾಕೆ? ನನ್ನ ಮೇಲೆ ಕೋಪನಾ? ನಿನ್ನ ಮೇಲೆ ಕೋಪ ಮಾಡಿಕೊಂಡು ನಾನು ಎಲ್ಲಿಗೆ ಹೋಗಲ್ಲ ಮೀನಾಕ್ಷಿ. ಅಪ್ಪಾಜಿ ಅವರು ಈ ರೀತಿ ಮಾತಾಡಿದ್ರಲ್ಲ ಅಂತ ಕೋಪ ಅಷ್ಟೇ. ನೋಡಿ, ಯಾರು ಏನ್ ಮಾತನಾಡಿದ್ರು ಏನು ತಲೆ ಕೆಡಿಸ್ಕೊತೀರಾ? ನಾನು ನಿಮ್ಮ ಹೆಂಡತಿ. ನಿಮ್ಮ ಹೆಂಡತಿ ಆದ ನಾನೇ ನಿಮ್ಮ ಬಳಿ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಬೇರೆಯವರ ಮಾತು ಏನಕ್ಕೆ ನಿಮಗೆ? ನಿಜವಾಗ್ಲೂ ನಾನು ಬದುಕಿರೋದೇ ನಿಮಗೋಸ್ಕರ. ನಾನು ನಿಮಗೋಸ್ಕರ ಎಷ್ಟು ಚಿಂತೆ ಮಾಡ್ತೀನಿ ಗೊತ್ತಾ? ನನಗೆ ಗೊತ್ತು ಮೀನಾಕ್ಷಿ, ನೀನ್ ಈ ರೀತಿ ನನಗೋಸ್ಕರ ಚಿಂತೆ ಮಾಡಿ ಮಾಡಿಯೇ ಈಗ ಆಗಿದೆಯಾ ಅಂತ. ಹೌದು, ಮತ್ತೆ ಗಂಡನಿಗಾಗಿ ಚಿಂತೆ ಮಾಡ್ಲೇಬೇಕಲ್ಲ. ಸರಿ, ಊಟ ಮಾಡ್ತೀರಾ? ಊಟ ಬೇಡ, ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ನಿಮ್ಮ ಮನಸ್ಸು ಸರಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದ್ರೆ ನಿಮ್ಮ ಹೆಂಡತಿ ಕೂಡ ಬೇಡವಾ? ನೀವು ಬೇಕು ಮೀನಾಕ್ಷಿ, ನೀನಿಲ್ಲದೆ ನನ್ನ ಬಾಳಿಲ್ಲ. ನನಗೂ ಅಷ್ಟೇ ರೀ. ನೀವಿಲ್ದೆ ನನಗೆ ಬದುಕೋಕೆ ಆಗೋದಿಲ್ಲ. ನೀವಿಲ್ದೆ ಒಂದು ಕ್ಷಣ ಕೂಡ ನನಗೆ ಮನೆಯಲ್ಲೂ ಇರೋದಕ್ಕಾಗೋದಿಲ್ಲ ಗೊತ್ತಾ? ನಾನು ಹುಟ್ಟಿರೋದೇ ನಿಮಗೋಸ್ಕರ. ಮೀನಾಕ್ಷಿ, ನಿನ್ನಂತ ಹೆಂಡತಿ ಪಡೆಯಕ್ಕೆ ನಾನು ಬಹಳ ಪುಣ್ಯ ಮಾಡಿದ್ದೆ ಮೀನಾಕ್ಷಿ. ನಾನು ಅಷ್ಟೇ ರೀ, ನಿಮ್ಮಂತ ಗಂಡ ಪಡೆಗೆ ನಾನು ಪುಣ್ಯ ಮಾಡಬೇಕು.
ಬನ್ನಿ ಹಂಗೆ ಸ್ವಲ್ಪ ಹೊರಗಡೆ ವಾಕಿಂಗ್ ಹೋಗೋಣ. ಹೊರಗಡೆ ಹೋದಾಗ ವಿಷಯ ಏನು ಅಂತ ತಿಳಿಸ್ತೇನೆ.